ಹಲೋ ಗೈಸ್, ವೆಲ್ಕಮ್ ಮೈ ನ್ಯೂ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ಇವತ್ತಿನ ಟುಡೇ ಅರ್ನಿಂಗ್ ಎಷ್ಟಾಗುತ್ತೆ ಅಂತ ನೋಡಿ. ಫಸ್ಟ್ ಬಾಡಿಗೆ ಬಂದಿದೆ 495 ರೂಪಾಯಿ ಬಾಡಿಗೆ ಬಂತು. ಇವಾಗ ನಾವು ಹೊರಡ್ತಾ ಇದ್ದೀವಿ ಪಿಕಪ್ ಲೊಕೇಶನ್ಗೆ. ಪಿಕಪ್ ಲೊಕೇಶನ್ 1.6 ಕಿಲೋಮೀಟರ್ ಇರುತ್ತೆ. ಪಿಕಪ್ ಲೊಕೇಶನ್ ಬಂದಾಗೆ ಲೋಡಿಂಗ್ ಮಾಡ್ಕೊಂಡಿದ್ದೀವಿ. ಲೋಡಿಂಗ್ ಆದ ನಂತರ ನಾವು ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ನಾವು ಡ್ರಾಪ್ ಲೊಕೇಶನಿಗೆ ಹೊರಡ್ತಾ ಇದ್ದೀವಿ. ಡ್ರಾಪ್ ಲೊಕೇಶನ್ 11 ಕಿಲೋಮೀಟ್ರ್ 33 ನಿಮಿಷ ತೋರಿಸ್ತಾ ಇತ್ತು. ಹಾಫ್ ಆನ್ ಅವರಲ್ಲೇ ಬಂದ್ವಿ. ಅನ್ಲೋಡ್ ಪಾಯಿಂಟಲ್ಲಿ ಬಂದಾಗೆ ಅನ್ಲೋಡ್ ಮಾಡ್ತಾಯಿದ್ರು. ಇದೂ ಅನ್ಲೋಡ್ ಆಯಿತು. ಅನ್ಲೋಡ್ ಆದ ನಂತರ ನಾನು ಟ್ರಿಪ್ಪು ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ನನ್ನ ಹತ್ರ ನೆಟ್ವರ್ಕ್ ಇಶ್ಯೂ ಆಗುತ್ತೆ. ಟ್ರಿಪ್ಪು ಕಂಪ್ಲೀಟೆಡ್ ಅಂತ ಬರುತ್ತೆ. ಟ್ರಿಪ್ ಕಂಪ್ಲೀಟೆಡ್ ಆದ ನಂತರ 495 ರುಪೀಸ್ ಕ್ಯಾಶ್ ಕಲೆಕ್ಟ್ ಅಂತ ಮಾಡ್ಕೊಳ್ತೀನಿ ನಾನು ಕಸ್ಟಮರ್ ಹತ್ರ. ಇದು ಒನ್ ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. 756 ರೂಪಾಯಿ ಬಾಡಿಗೆ ಬರುತ್ತೆ. ಎರಡನೇ ಬಾಡಿಗೆ ಇವಾಗ JP ನಗರ್ಗೆ ಪಿಕಪ್ ಹೋಗ್ತಾ ಇದ್ದೀವಿ. 3 ಕಿಲೋಮೀಟ್ರ್ 11 ನಿಮಿಷ ತೋರಿಸ್ತಾ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ರಿವರ್ಸ್ ಹಾಕಿದ್ದೀವಿ. 8 ಲೋಡಿಂಗ್ ಮಾಡ್ತಾಯಿದ್ರು ಟೈರು. 8 ಲೋಡ್ ಆದ ನಂತರ ನಾನು ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನಿಗೆ ಹೊರಡ್ತಾ ಇದ್ದೀನಿ. 19 ಕಿಲೋಮೀಟರು 1 ಅವರ್ 20 ನಿಮಿಷ ತೋರಿಸ್ತೈತೆ ನೋಡಿ ಗಾಯ್ಸ್. ಅದಾದ ನಂತರ ನಾನು ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಇಲ್ಲಿ ಇಬ್ಬರು ಹುಡುಗರು ಬರ್ತಾರೆ, ಬೇಗನೆ ಅನ್ಲೋಡ್ ಮಾಡಿದ್ರು. ಅನ್ಲೋಡ್ ಆದ ನಂತರ ನಾನು ಟ್ರಿಪ್ಪು ಎಂಡ್ ಮಾಡಿದೆ. ಎಂಡ್ ಆದ ನಂತರ ಇಲ್ಲೂ ಕಸ್ಟಮರ್ ಹತ್ರ 756 ರೂಪಾಯಿ ಇತ್ತು. 770 ರೂಪಾಯಿ ಪೇ ಮಾಡಿದರು. 20 ರೂಪಾಯಿನ ಕಸ್ಟಮರ್ ಪೇ ಮಾಡಿದರು ನೋಡಿ. ನನಗೂ ಖುಷಿ ಆಯಿತು. ಟಿಪ್ಸ್ ಕೊಟ್ಟಿದ್ದರು. ಇದು ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ಇವಾಗ ನನಗೆ 3ನೇ ಬಾಡಿಗೆ ಶಿವಾಜಿನಗರಕ್ಕೆ ಬಾಡಿಗೆ ಬಂತು 410 ರೂಪಾಯಿಗೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನ್ಗೆ. ಪಿಕಪ್ ಲೊಕೇಶನ್ 2.9 ಕಿಲೋಮೀಟರ್ ಇರುತ್ತೆ. ಶಿವಾಜಿನಗರ ಎಂಟ್ರಿ ಆದಾಗೆ ಒಳಗಡೆ ಫುಲ್ಲು ನೋಡಿ ಎಲ್ಲ ಟ್ರಾಫಿಕ್ ಒಂದು ಸೈಡ್ ಮಾಡ್ತಾರೆ. ಫುಲ್ಲು ಲೇಡೀಸ್ ಬಟ್ಟೆ, ಬಾಯ್ಸ್ ಹುಡುಗರು ಬಟ್ಟೆ ತುಂಬ ಸಖತ್ತಾಗಿ ಸಿಗುತ್ತೆ. ಇಲ್ಲಿ ಯಾರು ಬಂದರೂ ವಿಸಿಟ್ ಮಾಡಿ. ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ಶಿವಾಜಿನಗರಲ್ಲಿ. ಸುಮಾರು ಜನ ಬರ್ತಾ ಇರುತ್ತೆ. ತುಂಬ ರಶ್ ಇರುತ್ತೆ. ಇವೆಲ್ಲ ಕಮ್ಮಿಯಾಗಿದ್ದಾರೆ. ಬಂದಾಗೆ ನಾನು ಪಿಕಪ್ ಲೊಕೇಶನ್ ಬಂದುಬಿಟ್ಟು ಚೇರೆಲ್ಲ ಲೋಡಿಂಗ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ನಾನು. ಇವಾಗ ಡ್ರಾಪ್ ಲೊಕೇಶನ್ನು 6.3 ಕಿಲೋಮೀಟರ್ ಇರುತ್ತೆ. 22 ನಿಮಿಷ ತೋರಿಸುತ್ತೆ. ಯಾಕಂದರೆ ಚಿಕ್ಕಪೇಟೆ ಅಲ್ಲ, ಆ ಥರ ರಶ್ ಇರುತ್ತೆ. ಅಲ್ಲಿಂದ ಬಂದಾಗೆ ಅನ್ಲೋಡ್ ಪಾಯಿಂಟಲ್ಲಿ ಬಂದೆ. ಇವನು ಒಬ್ಬನೇ ಇದ್ದ ಅನ್ಲೋಡ್ ಮಾಡಿದ ಹುಡುಗ ಅನ್ಲೋಡ್ ಆದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಕಸ್ಟಮರ್ ಹತ್ರ ಇಲ್ಲೂ 410 ರೂಪಾಯಿ ಫೋನ್ಪೇ ಮಾಡಿಕೊಂಡೆ. ಇದನ್ನು ಆರ್ಡರ್ ಕಸ್ಟಮರ್ಗೆ ರೇಟಿಂಗ್ ಕೂಡ ಕೊಡ್ತೀವಿ. ಇದು ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ಆ ಟ್ರಿಪ್ ಆದ ನಂತರ ಇನ್ನೊಂದು ಬಾಡಿಗೆ ಬರುತ್ತೆ ಎಳಚನಹಳ್ಳಿಗೆ. ಇವಾಗ ನನಗೆ 701 ರೂಪಾಯಿ ಬಾಡಿಗೆ ಬರುತ್ತೆ. ಇವಾಗ ನಾವು ಹೊರಡ್ತಾ ಇದ್ದೀವಿ ಪಿಕಪ್ ಲೊಕೇಶನ್ಗೆ. 2.5 ಕಿಲೋಮೀಟರ್ ಇರುತ್ತೆ. ಪಿಕಪ್ ಲೊಕೇಶನ್ ಬಂದಾಗ 3 ಬಾಕ್ಸ್ ಇರುತ್ತೆ ಅಂತ ಹೇಳ್ತಾರೆ. 3 ಬಾಕ್ಸು ಲೋಡಿಂಗ್ ಮಾಡಿಕೊಂಡು ಅಲ್ಲಿಂದ ನಾನು ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನಿಗೆ. ಬನ್ನಿ ಡ್ರಾಪ್ ಲೊಕೇಶನಿಗೆ ಹೋಗೋಣ. ಇಲ್ಲಿಗೆ ಬರೋಕ್ಕೆ 1.5 ಅವರ್ ಆಗುತ್ತೆ. ನೈಟು ಆಗೈತೆ, ಫುಲ್ ಜಾಮ್ ಆಗಿತ್ತು ರೋಡೆಲ್ಲ. ಅನ್ಲೋಡ್ ಪಾಯಿಂಟಲ್ಲಿ ಬಂದಾಗ ಇಬ್ಬರು ಹುಡುಗರು ಬಂದು ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಆದ ನಂತರ ಇದು ಆನ್ಲೈನ್ ಪೇಮೆಂಟ್ ಅಲ್ಲ. ಟ್ರಿಪ್ಪು ಎಂಡ್ ಮಾಡೋದ ನಂತರ OTP ಕೇಳುತ್ತೆ. ಕಸ್ಟಮರು ಫೋನ್ ಮೇಲೆ ಮಾತಾಡಿ OTP 6 ನಂಬರು ಡಿಜಿಟಲ್ ಕೋಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದ ನಂತರ ಕ್ಯಾಶ್ ಕ್ರೆಡಿಟ್ 0 ಅಂತ ತೋರಿಸುತ್ತೆ. ಕಸ್ಟಮರ್ ಆನ್ಲೈನ್ ಪೇಮೆಂಟಲ್ಲಿ ಶೋ ಆಗುತ್ತೆ ನಮ್ಮದು. ಬನ್ನಿ ಇವತ್ತಿನ ಟುಡೇ ಅರ್ನಿಂಗ್ ಎಷ್ಟಾಗಿದೆ ನೋಡಿ. ಇವತ್ತು ಬೆಳಗ್ಗೆ 11 ಗಂಟೆ ಆನ್ ಮಾಡಿದ್ದೀನಿ. ಇವಾಗ ನೈಟು 11:30 ಆಗಿದೆ ನೋಡಿ. 11:30 ಆಗಿದೆ ನೈಟು. ಇವತ್ತಿನ ಟುಡೇ ಅರ್ನಿಂಗು 3449 ರೂಪಾಯಿ ಆಗಿದೆ ನೋಡಿ.